ರೆಡಿ ಅಂತೂ ಇಂತೂ ನನ್ನ ಲಿಪ್ ಬಾಮ್ ಏನ್ ಸಿಗ್ಲಿಲ್ಲ. ನಮ್ಮ ಫೇವ್ರೇಟ್ ಪಪ್ಪ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ. ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನೂ ಸೂರ್ಯ ಬಂದಿಲ್ಲ. ಇವಾಗ ತಾನೇ ಸೂರ್ಯ ಬಂದ. ಏ ನೋಡಿ ನೋಡಿ ಕಾಣಿಸ್ತಾ ಇದೆಯಲ್ಲ, ರಿಂಗು ರಿಂಗು ರಿಂಗು, ಅದನ್ನ ಹತ್ಬೇಕೀಗ. ಪರದೇಸಿಯ ವಾಟ್ಸಾಪ್ ಕನ್ನಡದ ಜನತೆ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಂಕೇತ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಹೋಮ್ ಟು ಆಫೀಸ್. ಸೊ ಈ ಬ್ಲಾಗ್ ಅಲ್ಲಿ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಇಟ್ ಇಸ್ ಆಲ್ ಅಬೌಟ್ ಸರ್ಪ್ರೈಸ್. ಸೊ ಲೆಟ್ ಸಿ. ಸೊ ಇವಾಗ ಜಸ್ಟ್ ಎದ್ದಿದ್ದೀನಿ, ಎದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ಎದ್ಬಿಟ್ಟು ಬ್ರಷ್ ಮಾಡಿ ಸ್ನಾನ ಮಾಡಿ ಆಫೀಸ್ ರೆಡಿ ಆಗೋಣ. ಓಕೆ, ಲೆಟ್ಸ್ ಗೋ. ಪೇಸ್ಟ್ ತುಂಬಾನೇ ಇಂಪಾರ್ಟೆಂಟ್. ಬ್ರಷ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಬ್ರಷ್ ಮಾಡಿ ಟೈಮ್ 7 ಗಂಟೆ ಆಗಿದೆ. ಈಗ ಟೈಮ್ 7 ಗಂಟೆ ಆಗಿದೆ. ಇನ್ನು 15 ನಿಮಿಷದಲ್ಲಿ ಸ್ನಾನ ಮಾಡಿ ರೆಡಿ ಆಗ್ಬಿಡೋದು, ಇಲ್ಲಾಂದ್ರೆ ಮತ್ತೆ ಲೇಟ್ ಆಗ್ಬಿಡುತ್ತೆ. ಬ್ರಷ್ ಮಾಡಿ ಸ್ನಾನ ಮಾಡಿ ಬೇಗ ಬರ್ತೀನಿ, ವೇಟ್ ಮಾಡಿ. ಆಲ್ ರೈಟ್ ಗೈಸ್, ಸ್ನಾನ ಆಯ್ತು. ಇವಾಗ ಸ್ವಲ್ಪ ಹೆಡ್ ಡ್ರೈ ಮಾಡ್ಕೊಡ್ತೀನಿ, ವೇಟ್ ಮಾಡಿ. ಇವತ್ತೇನ್ ಗೊತ್ತಾ, ಬಿಸಿನೀರ್ ಸ್ನಾನ ಮಾಡಿಲ್ಲ ಇವತ್ತು ಓನ್ಲಿ ಕೋಲ್ಡ್ ವಾಟರ್. ಇಲ್ಲ ಅಂದ್ರೆ ಬಾತ್ರೂಮ್ ಇಂದ ಫುಲ್ ಹೊಗೆ ಬರ್ತಾ ಇತ್ತು, ಅಷ್ಟು ಹಾಟ್ ಸ್ನಾನ ಮಾಡ್ತಿದ್ದೆ. ರೆಡಿ, ಲಿಟಲ್ ಬಿಟ್ ಇನ್ನೂ ಇದೆ ಸ್ವಲ್ಪ. ಎಸ್. ಇವತ್ತೇನ್ ಗೊತ್ತಾ, ಇವತ್ತು ನನ್ನ ಫೇವ್ರೆಟ್ ಸೂರ್ಯನೇ ಬಂದಿಲ್ಲ ಇವತ್ತು. ಎಲ್ಲ ಮಂಜು ಆಗಿದೆ. ನನ್ನ ಕೂದ್ಲು ಹೆಂಗ್ ಡ್ರೈ ಮಾಡೋದು? ಮತ್ತೆ ನನ್ನ ಹತ್ರ ಹೇರ್ ಡ್ರೈಯರ್ ಕೂಡ ಇಲ್ಲ. ಸೂರ್ಯ ಬಂದಿಲ್ಲ ಅಂದ್ರೆ ಡಿಸ್ಟರ್ಬ್ ಆಗ್ಬಿಡ್ತೀನಿ ನಾನು, ಯಾಕಂದ್ರೆ ವಿಟಮಿನ್ ಡಿ ಸಿಗಲ್ವಲ್ಲ. ಈ ಮೈಕ್ನ ಇಲ್ಲಿ ಹಚ್ಕೊಳ್ಳೋಣ. ಓಕೆ, ಹುಡ್ಸಿವ ತಂಗ ಸಾಥಾವೋ ವಾಚ್. ನನಗೆ ಬೇಜಾರು ಏನ್ ಅನ್ಸ್ತಾ ಇದೆ ಗೊತ್ತಾ, ವಾಚ್ ಹಾಕೊಳ್ಳೇಬೇಕು, ಯಾಕಂದ್ರೆ ಕೈ ಖಾಲಿ ಆಗ್ಬಿಡುತ್ತೆ. ಓಕೆ, ಕೂದಲು ಶೆಟ್ ಡ್ರೈ ಆಗ್ತಿಲ್ಲ. ಬಾತ್ರೂಮ್ ಕ್ಲೋಸ್ ಮಾಡೋಣ, ಟವಲ್ ಹೊರಗಡೆ ಹಾಕೋಣ. ಓಕೆ, ಸ್ವಲ್ಪ ಡ್ರೈ ಆಗಿದೆ. ಸೊ ಬೈಕಲ್ಲಿ ಹೋಗುವಾಗ ಇನ್ನೂ ಸ್ವಲ್ಪ ಡ್ರೈ ಆಗ್ಬಿಡುತ್ತೆ. ಗಾಯ್ಸ್, ನಾನು ಲಿಪ್ ಬಾಮ್ ಕಾಣಿಸ್ತಾ ಇಲ್ಲ ಗಾಯ್ಸ್, ಎಲ್ಲೋಯ್ತು? ಜಂಡು ಬಾಮ್ ಇದೆ, ಲಿಪ್ ಬಾಮ್ ಬೇಕಾಗಿದೆ ನನಗೆ. ವೇರ್ ಇಸ್ ದಟ್? ಬ್ಯಾಗಲ್ಲಿ ಇದೆಯಾ? ಬೇರೆ ಆಗ್ತಾ ಇದೆ. ಹೆಲ್ಮೆಟ್ ತಗೊಂಡಾಯ್ತು, ಲಿಪ್ ಬಾಮ್ ಆದ್ರೂ ಸಿಗ್ಲಿಲ್ಲ. ನೋಡ, ಚಪ್ಪಲ್ ಹಾಕೋಬೇಕು. ಅಂತೂ ಇಂತೂ ನನ್ನ ಲಿಪ್ ಬಾಮ್ ಏನ್ ಸಿಗ್ಲಿಲ್ಲ. ನೋಡೋಣ. ಇಲ್ಲಿ ನೋಡಿ ವೆದರ್ ಹೆಂಗಾಗಿದೆ ನೋಡಿ. ಫುಲ್ಲು ಕ್ಲೌಡ್ ಆಗಿಬಿಟ್ಟಿದೆ. ಸೊ ಇವಾಗ ಟಿಫನ್ ತಿಂದ್ಕೊಂಡು ಸ್ಟಾರ್ಟ್ ಮಾಡೋಣ ಅಂಗಡಿಲ್. ಓಕೆ, ಮತ್ತೆ ಸಿಗ್ತೀನಿ. ವಿಷಯ ಏನ್ ಗೊತ್ತಾ, ಇವತ್ತು ಶೇವಿಂಗ್ ಮಾಡ್ಕೊಂಡಿದ್ದೀನಿ. ಶೇವಿಂಗ್ ಏನಕ್ಕೆ ಅಂದ್ರೆ ಬುಧವಾರ ಮತ್ತೆ ಫ್ರೈಡೆ ಮಾತ್ರ ಮಾಡ್ಕೊಳ್ಳೋದು ನಾನು. ಸೊ ಟಿಫನ್ ಮಾಡ್ಬಿಟ್ಟು ನಮ್ಮ ಫೇವ್ರೇಟ್ ಪಪ್ಪ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ. ಎಕ್ಸಿ ಇದೆ ನಮ್ಮ ಅಂಬಾರಿ, ನಮ್ಮ ಅಮ್ಮಂದದು. ಬೆಕ್ಕು ಕಳ್ಳ ನಮ್ಮ ಅಂದ್ರೆ
7 ಗಂಟೆ ಆದ್ರೆ ಯಾರು ಬೇಗನೆ ತೆಗ್ದಿಲ್ಲ, ನಾನೇ ತೆಗಿಬೇಕು ಬೇಗ ಈಗ. ಎಲ್ಲ ಸರ್ಪ್ರೈಸಿಂಗ್ ಆಗಿದೆ ಇವತ್ತು, ಯಾರು ಬೇಗ ತೆಗ್ದಿಲ್ಲ ಇವತ್ತು. Let's go. Let's go, guys. ಆಕ್ಚುಲಿ ಕೆಲಸದವ್ರು ಬಂದಿಲ್ಲ ಅನ್ಸುತ್ತೆ ಇವತ್ತಿಗೆ, ಅದಕ್ಕೋಸ್ಕರನೇ ಅವ್ರು ತೆಗ್ದಿಲ್ಲ. ಅದರ ಮುಂಚೆ 5 ಗಂಟೆಗೆ ತೆಗ್ದಿದ್ರು ಅವರು. ರೈಟ್ ಗಾಯ್ಸ್, ಹೋಟ್ಲಿಗೆ ರೀಚ್ ಆಗಿತ್ತು. ವಿಷಯ ಏನು ಗೊತ್ತಾ, ಯಾವಾಗ ನಾನು ಬ್ಲಾಗಿಂಗ್ ಮಾಡಕ್ಕಂತ ಬೈಕ್ ಹತ್ತಿದ್ದೀನಿ ಅವಾಗಲೇ ರೋಡಲ್ಲಿ ಯಾರಾದ್ರೂ ಕೈ ಮಾಡ್ತಾರೆ, ಅಲ್ಲಿವರೆಗೂ ಡ್ರಾಪ್ ಮಾಡಿ ಇಲ್ಲಿವರೆಗೂ ಡ್ರಾಪ್ ಮಾಡಿ. ಖಾಲಿದಾಗ ಯಾರು ಅಪ್ಲೋಡ್ ಮಾಡಲ್ಲಪ್ಪ, ಏನೋ ಸಮಸ್ಯೆ ಗೊತ್ತಿಲ್ಲ. ಸೊ ಅವ್ರು ಆ್ಯಕ್ಚುಲಿ ಅವ್ರನ್ನ ಡ್ರಾಪ್ ಮಾಡಿಲ್ಲ ನಾನು, ಯಾಕಂದರೆ ಕ್ಯಾಮ್ರಾ ಹೆಂಗೆ ಹಿಡಿಯೋದು ಅವ್ರಿಗೆ ಡ್ರಾಪ್ ಹೆಂಗೆ ಮಾಡೋದು ಅಲ್ವಾ. ಸೊ ನಾನಿವಾಗ ತೊಗೊಂಡಿರೋದು ಉಪ್ಪಿಟ್ಟು. ಸೊ ತಿನ್ಬಿಟ್ಟು ಮತ್ತೆ ಸಿಗ್ತೀವಿ. ಇದು ತುಂಬ ಬಿಸಿ ಆಗಿದೆ, ಭಾಳ ಕಡೆ ಬಿಸಿ. ನೀವು ಎಷ್ಟಾಯ್ತು ಹೇಳಿ? ಒಂದು ಇಡ್ಲಿ, ಒಂದು ಉಪ್ಪಿಟ್ಟು, ಒಂದು ಟೀ. 20, 30, 55, 70. 70 ರೂಪಾಯಿ ನೋಡಿ ಗಾಯ್ಸ್. ಟೀ ಇಸ್ ದ ಮ್ಯಾಂಡೇಟರಿ ಥಿಂಗ್ ಆಫ್ಟರ್ ಬ್ರೇಕ್ಫಾಸ್ಟ್. ಟೀ ಸಖತ್ತಾಗಿ ಸಿಗುತ್ತೆ, ಬ್ರೇಕ್ಫಾಸ್ಟ್ ಸಖತ್ತಾಗಿ ಸಿಗುತ್ತೆ, ಅದಕ್ಕೆ ಡೈಲಿ ಬರೋದಿಲ್ಲ ಗಾಯ್ಸ್. ಬಪ್ಪ ಆಲ್ರೆಡಿ ಗಾಯ್ಸ್, ಬಪ್ಪನ ದೇವಸ್ಥಾನ ಬಂದಾಯ್ತು, ದೇವಸ್ಥಾನ ಹೋಗೋಣ ಮತ್ತೆ ಹೋಗೋಣ. ಪ್ರಸಾದ ಸಿಕ್ಕಾಯ್ತು. ಸೊ ಆಲ್ ರೈಟ್, ಇವಾಗ ಹೆಲ್ಮೆಟ್ ಹಾಕೋ ಸಮಯ. ಸೊ ಹೆಲ್ಮೆಟ್ ಅಲ್ಲಿ ಮೈಕ್ ಕೊಡುತ್ತಾ ಕೊಡುತ್ತೆ ಗಾಯ್ಸ್. ಕೂಪ ಎಲ್ಲ ಬೀಳ್ತಾ ಇದೆಯಲ್ಲೋ. ಲೆಟ್ಸ್ ಗೋ ಗಾಯ್ಸ್. ಗಾಯ್ಸ್, ಈ ರೋಡ್ ಯಾವುದು ಅಂತ ಗೊತ್ತಾ ನಿಮಗೆ? ಈ ರೋಡ್ ಬಂದ್ಬಿಟ್ಟು ನನ್ನ ಫೇವ್ರೇಟ್ ರೋಡು. ಈ ರೋಡ್ ಹೆಸರು ಅಂತ ನನಗೂ ಗೊತ್ತಿಲ್ಲ. ಸೊ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ದಿಸ್ ಇಸ್ ದ ಶಬರಿಮಲೈ ಸ್ವಾಮಿ ಟೆಂಪಲ್. ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನೂ ಸೂರ್ಯ ಬಂದಿಲ್ಲ, ಇವಾಗ ತಾನೇ ಸೂರ್ಯ ಬಂದ. ಏ ನೋಡಿ ಸೂರ್ಯ ನೋಡಿ ಬಂದ. ಓಕೆ, ಸೂರ್ಯ ಬರ್ತಾವನೆ ಹೋಗ್ತಾವನೆ ಗೊತ್ತಾಗ್ತಿಲ್ಲ ನನಗೆ. ಸೊ ನೋಡಿ ಮತ್ತೆ ಬರ್ತಾ ನೋಡಿ. ಎಲ್ರಿಗೂ ಈ ರೀತಿ ಖಾಲಿ ರೋಡ್ ಇದ್ರೆ ಏನ್ ಚೆನ್ನಾಗಿರುತ್ತೆ ಅನ್ಸುತ್ತದೆ. ಬೆಂಗಳೂರು ಎಲ್ಲ ಈ ರೋಡ್ ಈ ತರ ಖಾಲಿ ಇರಲ್ಲ. ದಿಸ್ ಇಸ್ ಒನ್ ಆಫ್ ದಿ ಖಾಲಿಯೆಸ್ಟ್ ರೋಡ್. ಇದೇ ನೋಡಿ ಗಾಯ್ಸ್, MG ರೋಡ್ ಅಂದ್ರೆ ಇದೆ ನೋಡಿ, ಬೆಂಗಳೂರಲ್ಲಿರೋ MG ರೋಡ್. ಹಿಂಗೆ ಚೆನ್ನಾಗಿದೆ ನೋಡಿ, ಎಲ್ಲ ಕಡೆ ಖಾಲಿ ರೋಡು, ಎಲ್ಲ ಕಡೆ ಫುಲ್ ಪಾಶ್ ರೋಡ್ ಇದು ಬೆಂಗಳೂರಲ್ಲಿರೋದು. ಎಲ್ಲ ರೋಡು ಹಿಂಗೆ ಆಗ್ಬೇಕು ಅಂತ ನನ್ನ ಡಿಮಾಂಡ್. ನಿಮ್ಗೆ ಏನಾಗುತ್ತೆ? ಇಡೀ ಬೆಂಗಳೂರಲ್ಲಿ ಇಷ್ಟ ಆಗದೆ ಇರೋದು ಏನು ಗೊತ್ತಾ? ಇದು ಈ ಕೆಂಪು ಚುಕ್ಕೆ ಇದ್ರೆ ನನ್ನ ಬರಲ್ಲ. ಇದೇ ನೋಡಿ ನಮ್ಮ ಆಫೀಸ್ ಕ್ಯಾಂಪಸ್. ದೊಡ್ಡದಾಗಿದೆ ಬಟ್ ಮೇಂಟೆನೆನ್ಸ್ ಇಲ್ಲ. ಒಂದು ಮಿಸ್ಟೀರಿಯಸ್ ಸರ್ಪ್ರೈಸಿಂಗ್ ಪಾರ್ಕಿಂಗ್ ತೋರಿಸ್ತೀನಿ ನಿಮಗೆ. ಮಿಸ್ಟೀರಿಯಸ್ ಇದೆ, ಸೊ ನೋಡೋಣ, ವೆಯ್ಟ್ ಮಾಡಿ. ಹಿಂಗೆ ಕಾಣಿಸ್ತಾ ಇದೆಯಲ್ಲ ರಿಂಗು, ಅದನ್ನ ಹತ್ತಬೇಕೀಗ. ಬನ್ನಿ ಹತ್ತೋಣ. 1, 2, 3 ಲೆಟ್ಸ್ ಗೋ. ನೋಡಿ ಹಿಂಗೆ ಸುತ್ತಾಕೊಂಡು ಎರಡನೇ ಸುತ್ತು. ಯಾರು ಇಲ್ಲ ಇಲ್ಲಿ. ಅಯ್ಯೋ ಗೊತ್ತಲ್ಲ. ಬಂದ್ವಿ. ಗಾಡಿಗಳು ಇದಾವ ಅಂದ್ರೆ ಇಲ್ಲೇ ನಿಲ್ಸ್ಬೋಣ. ಲೆಟ್ಸ್ ಗೋ.
ರೈಟ್ ಗಾಯ್ಸ್, ಆಫೀಸ್ಗೆ ರೀಚ್ ಆಗಾಯ್ತು. ಕೂಲಿಂಗ್ ಎಲ್ಲ ಮಾತು ಕೇಳಲ್ಲ. ವಾಶ್ರೂಮ್ ಹೋಗಿ ಅದಕ್ಕೆ ನೀರು ಹಚ್ಚಿ ಅವಾಗ ಮಾತು ಕೇಳೋದಿಲ್ಲ. ಸದ್ಯಕ್ಕೆ ಲಾಗಿನ್ ಮಾಡೋಣ ಇಲ್ಲಿ ಸಿಸ್ಟಮಲ್ಲಿ. ಎಸ್, ಲೆಟ್ಸ್ ಗೋ. ನಮ್ಮ ಅಂಗಡಿ ಓಪನ್ ಮಾಡೋಣ ಇವಾಗ. ಆಫೀಸಲ್ಲಿ ಇನ್ನೂ ತುಂಬ ಜನ ಬಂದಿಲ್ಲ. ಯಾಕಂದರೆ ನನ್ನ ಕಾನ್ಸೆಪ್ಟ್ ಏನಿರುತ್ತೆ ಗೊತ್ತಾ, ಬೇಗ ಬಂದು ಬೇಗ ಹೋಗ್ಬಿಡೋದು. ದಟ್ಸ್ ದ ಓನ್ಲಿ ಕಾನ್ಸೆಪ್ಟ್ ಐ ಹ್ಯಾವ್. ಯಾಕಂದರೆ ಬೇಗ ಬಂದರೆ ಟ್ರಾಫಿಕ್ ಇರಲ್ಲ, ಬೇಗ ಹೋದರೆ ಟ್ರಾಫಿಕ್ ಇರಲ್ಲ. ದಟ್ ಇಸ್ ದ ಓನ್ಲಿ ಮೋಟಿವ್ ಐ ಹ್ಯಾವ್. ಅದೊಂದೇ ಇರುತ್ತೆ ನನ್ನ ತಲೆಯಲ್ಲಿ. ಬೇಗ ಬರೋಕ್ಕಾಗಲಿಲ್ಲ ಅಂದರೆ ಆಫೀಸಲ್ಲಿ ಲೀವು. ಬೇಗ ಬರೋಕ್ಕಾಗಲಿಲ್ಲ ಅಂದರೆ ಆಫೀಸ್ಗೆ ಲೀವ್ ಹಾಕ್ಬಿಡೋದು. ಗಾಡಿ ಓಡಿಸೋವಾಗ ನಮ್ಮಮ್ಮ ಕಾಲ್ ಮಾಡ್ತಾಳೆ. 20 ಕಾಲ್ ಮಾಡ್ಯಾಳ ನಮ್ಮಮ್ಮ. ಏನಕ್ಕೆ ಅಂದರೆ ರೀಚಾರ್ಜ್ ಖಾಲಿ ಆಗಿದೆ. ಏನು ಹೇಳೋದು, ನಮ್ಮಮ್ಮ ರೀಚಾರ್ಜ್ ಇಲ್ಲ ಅಂದರೆ ಮುಗಿದೋಯ್ತು. ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ನಮ್ಮಮ್ಮಗೆ ಏನಾದರೂ ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಮುಗಿದೋಯ್ತು. ಪ್ರಪಂಚನೇ ಕೆಳಗಡೆ ಮೇಲ್ಗಡೆ ಮಾಡ್ಬಿಡ್ತಾವೆ. 20 ಕಾಲ್ ಮಾಡಿದಾರೆ ಗಾಯ್ಸ್, ಲಿಟ್ರಲಿ. ಆಲ್ ರೈಟ್ ಗಾಯ್ಸ್, ಮತ್ತೆ ಸಂಜೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಆಲ್ ರೈಟ್ ಗಾಯ್ಸ್, ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್ ದ ರೈಡ್. ಇವಾಗ ಲಾಗೌಟ್ ಟೈಮು, ಲೆಟ್ಸ್ ಸ್ಟಾರ್ಟ್ ದ ರೈಡ್ ಮ್ಯಾನ್. ಇಲ್ಲಿದೆ ನಮ್ಮ ಗಾಡಿ. Let's go, start the ride, man. Chalo. ಹೆಂಗ್ ಕಾಣಿಸುತ್ತೆ? ಸಿ ಮತ್ತೆ ಆ ತರ ಬೆಳಗ್ಗೆ ಬಂದಿದ್ದಲ್ಲ ಸಾಕಾಗಿದೆ. I'm coming very slow because of my hands is the camera, mobile phone. Guys, let's go. All right, guys, this is my favorite road. This is Chennai Stadium, Chennai Stadium. This is my favorite. ಈ ರೋಡ್ ನೋಡಿದ್ರೆ ಏನ್ ನೆನಪಾಗ್ಬಿಡುತ್ತೆ, ಒಂದ್ ಸಾಂಗ್ ನೆನಪಾಗ್ತದೆ, ಪರದೇಸಿಯ ಅಂತ. ಸೊರಡಿದಲ್ಲ ರೋಡ್. ನಾನು ಬೇಡ ಅಂದ್ರೆ ಬರುತ್ತೆ ನೋಡ್ರಿ ಇದು ರೆಡ್ ಡಾಟ್. ಐ ಡೋಂಟ್ ಲೈಕ್ ದಟ್ ರೆಡ್ ಡಾಟ್ ಪಾಯಿಂಟ್. ಆಲ್ ರೈಟ್ ಗಾಯ್ಸ್, ಮನೆಗೆ ಬಂದಾಯ್ತು. ಹಾಯ್, ತಗೋಣ. ಸಾರಿ ಗೈಸ್, ಅಲ್ಲಿ ಟ್ರಾಫಿಕ್ ಅಲ್ಲಿ ತೋರ್ಸಕ್ಕಾಗಲಿಲ್ಲ, ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಟ್ರಾಫಿಕ್ ಇತ್ತು ಇವತ್ತು. ಎಷ್ಟಂದ್ರೆ 5:50 ಬಿಟ್ಟಿರೋದು ಆಫೀಸಿಂದ. ಸೊ 7:15 ಆಗಿದೆ. ಎಂತ ಟ್ರಾಫಿಕ್ ಇದು. ಈಗ ಫ್ರೆಶ್ ಆಗ್ಬಿಟ್ಟು ಜಿಮ್ಮಿಗೆ ಹೋಗೋ ಪ್ಲಾನ್ ಇದೆ. ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಏನಾದರೂ ತಿನ್ನೋಣ, ತಿಂದ್ಬಿಟ್ಟು ಜಿಮ್ಗೆ ಹೋಗೋಣ. ಲೆಟ್ಸ್ ಗೋ. ಫ್ರೆಶ್ ಆಗ್ಬಿಡ್ತೀನಿ, ವೆಯ್ಟ್ ಮಾಡಿ. ಆಲ್ ರೈಟ್ ಗಾಯ್ಸ್, ಫ್ರೆಶ್ ಆಗೋಗೋಯ್ತು. ಇವಾಗ ಏನೋ ತಿಂದು ಜಿಮ್ಗೆ ಹೋಗ್ಬಿಡ್ತೀನಿ. ಬಾಯ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಸಿ ಯು ಗಾಯ್ಸ್.